सर हेल्प मी एक्चुअली इनके सर पे बहुत गहरी चोट लगी है मुझे समझ नहीं आ रहा क्या करूं बहुत खून बह रहा है कूल 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 माया कूल राज हाय ओह माय गॉड आई कैन नॉट बिलीव दिस हाउ आर यू दिस इज सत्या आवर क्लासमेट हाय ओह माय गॉड लॉन्ग टाइम ಏನ್ ನಡೀತು actually the thing is ತ್ರಿನೇತ್ರನ yes sir ಥರ್ಡ್ ಐ ಅಂತ ಅರ್ಥ ಇಟ್ಸ್ ಅ ಥ್ರಿಲ್ಲರ್ ಇಂಟ್ರೆಸ್ಟಿಂಗ್. ಇಷ್ಟ ದಿನ ರೊಮ್ಯಾಂಟಿಕ್ ಸ್ಟೋರೀಸ್ ಮೇಲೆ ವೀಕ್ಲಿ ಬ್ಲಾಗ್ಸ್ ಬರಿತಾ ಇದ್ದೆ ಸರ್ ದಿಸ್ ಇಸ್ ಮೈ ಫಸ್ಟ್ ಕ್ರೈಮ್ ಥ್ರಿಲ್ಲರ್ ಇದನ್ನ ಮೂವಿ ಮಾಡಬೇಕು ಅನ್ನೋದೇ ನನ್ನ ಡ್ರೀಮ್ ಸರ್ ಒಂದ್ಸಾರಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಶ್ಯೂರ್ ಸರ್ ಫೈನಲ್ ಆಗಿ ಸಿಸಿಟಿವಿ ಫುಟೇಜ್ ಮುಖಾಂತರ ಪೊಲೀಸರು ವಿಲನ್ನ ಅರೆಸ್ಟ್ ಮಾಡ್ತಾರೆ ಸರ್ ಫ್ಯಾಂಟಾಸ್ಟಿಕ್ ದಟ್ಸ್ ಕೂಲ್. ಥ್ಯಾಂಕ್ ಯು ಸರ್ ಹ್ಯಾವ್ ಯುವರ್ ಐಸ್ ಕ್ರೀಮ್. ಶ್ಯೂರ್ ಸರ್ ಈ ಡೀಲ್ ನ ಈವ್ನಿಂಗ್ ಒಳಗಡೆ ಕ್ಲೋಸ್ ಮಾಡೋಣ. ಐ ವಾಂಟ್ ಟು ಬೈ ದಿ ಸ್ಟೋರಿ. ಓ ಅಬೌಟ್ 10 lakhs. ಥ್ಯಾಂಕ್ ಯು ಸೋ ಮಚ್ ಸರ್ ಮೀನ್ಸ್ ಎ ಲಾಟ್ ಸೀರಿಯಸ್ಲಿ ಮೀನ್ಸ್ ಎ ಲಾಟ್ ಸರ್ ಎಸ್ ನಾವಿಬ್ರು ಜೊತೆಲೆ ಟ್ರಾವೆಲ್ ಮಾಡೋಣ. ಸೊ ಹೌ ಅಬೌಟ್ ಗೋಯಿಂಗ್ ಟು ಗೋವಾ? ಗೋವಾ ಯಾಕೆ ಸರ್? ಕಮ್ ಆನ್ ವಿ ನೀಡ್ ಟು ಟ್ರಾವೆಲ್ ಅಂತ ಹೇಳ್ದೆ ಅಲ್ವಾ? ಅಷ್ಟಕ್ಕೂ ಈ ಸ್ಟೋರಿ ಒಂದಕ್ಕೆ 10 ಲಕ್ಷ ಕೊಡ್ತೀನಿ ಅನ್ಕೊಂಡ್ಯಾ? ಯಪ್ಪ ಅಷ್ಟಕ್ಕೂ ಐಸ್ ಕ್ರೀಮ್ಗೆ 4 ಕ್ಯಾಕ್ ಕೊಟ್ಟ. ಸ್ಪೂನ್ ಇರ್ಲಿಲ್ವೇನೋ? ಓ ಒಂದ್ ನಿಮಿಷ ವಿಜುವಲ್ ಅಲ್ಲಿ ಕಾಣಿಸ್ತಾ ಇರೋನ್ಗೆ ಸ್ಟ್ರೆಚರ್ ಮೇಲೆ ಇರೋನ್ಗೆ ಏನೋ ವ್ಯತ್ಯಾಸ ಇದೆಯಲ್ಲ. ಏನ್ ವಿಗ್ಗ ಹ್ಯಾಂಡ್ ಬ್ಯಾಗ್ ಅನ್ಕೊಂಡೆ ಕಣೋ. ಸೇಮ್ ಹಿಯರ್. ಸ್ಮೋಕ್ ಇದೆಯಾ? ಎಲ್ಲಿ ಹೊಡೆಯೋದು? ಏನ್ ಮಾಯಾ ಇನ್ನೂ ಮದ್ವೆ ಆಗಿಲ್ವಾ? ಇಲ್ಲಪ್ಪ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗೋರ್ಗೋಸ್ಕರ ಕಾಯ್ತಿದ್ದೀನಿ. ಇನ್ನೂ ಎಷ್ಟು ದಿನ ಹೀಗೆ? 30 ವರ್ಷ ಬರ್ತೈತೆ, ಬೇಗ ಮಾಡ್ಕೋ. ಹಲೋ ನನ್ಗೆ ಅಷ್ಟೊಂದೆಲ್ಲ ಅರ್ಜೆನ್ಸಿ ಇಲ್ಲ ಇಲ್ಲಿ. ಸ್ವಲ್ಪ ನಮ್ ಸ್ಯಾಡಿಸಮ್ನು ತಡ್ಕೋಬೇಕಲ್ವಾ? ತುಂಬಾ ಫಾಸ್ಟ್ ಆಗ್ಬಿಟ್ಟಿದ್ಯಾ ಕಣ ನೀನು. ಏನ್ ಸತ್ಯ ಈಗಿನ ಕಾಲದಲ್ಲೂ ಸಾಫ್ಟ್ ಹುಡುಗಿಯರು ಸಿಗ್ತಾರೆ ಅನ್ಕೊಂಡಿದ್ಯಾ? ಇಂಪಾಸಿಬಲ್. ಬಾಯ್ ಬಾಯ್ ಮಕ್ಕಳೇ. ಸಿಗರೇಟ್ ಸೇದಿದ್ಯಾ? ಇಲ್ವೇ? ಸಿಗರೇಟ್ ವಾಸನೆ ಹೋಗ್ಬೇಕು ಅಂದ್ರೆ ಬಾಯಲ್ಲಿ ಎಲ್ಲೆಡ್ಕೆ ಹಾಕೊಂಡ್ರೆ ಸಾಲದು, ಕೈಯಲ್ಲಿ ಬೇವಿನ ಸೊಪ್ಪು ಕೂಡ ಉಚ್ಕೊಬೇಕು. ಯಾವಾಗ್ಲೂ ಹೀಗೆ. ಟ್ಯಾಬ್ಲೆಟ್ ತಗೋ. ಈ ನಡುವೆ ನೀನ್ ತುಂಬಾ ಕಿಲಾಡಿ ಆಗ್ಬಿಟ್ಟಿದೀಯಮ್ಮ. ಹಾ ಇಲ್ಲ ಅಂದ್ರೆ ನೀನ್ ಬಂದಿದ ತಕ್ಷಣ ಕೈಗೆ ಮುತ್ಕೊಡಕ್ಕೆ ಭಾಷೆಲಿರೋ ರಜನಿಕಾಂತ. ಸರಿ ಅಮ್ಮ ಬಿಟ್ಬಿಡ್ತೀನಿ ಬಿಡು. ಫಸ್ಟ್ ನುಂಗು. ಬಂದ್ಬಿಟ್ಟ. ಈ ಟೈಮಲ್ಲಿ ಕೂಡನಾ? ಈ ಟೈಮಲ್ಲಿ ನಿನ್ ಕೆಲ್ಸನೇ ಮುಗ್ದಿಲ್ಲ, ಇನ್ ನಮ್ ಕೆಲ್ಸ ಮುಗೀತಾ? ಬಾರಯ್ಯ ಮೂರ್ತಿ ಬಾಬಾ. ನಮಸ್ಕಾರ ಶಾಸ್ತ್ರಿ ಅವರೇ. ನಮಸ್ಕಾರ. ಕೂತ್ಕೋ ಕೂತ್ಕೋ. ಏನೇಯ ಮೂರ್ತಿ, ಎಷ್ಟು ಸತಿ ಹೇಳಿದೀನಿ ಬರ್ಬೇಕಾದ್ರೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕು ಅಂತ. ಮೆಸೇಜ್ ಹಾಕ್ಬಿಟ್ಟೆ ಬಂದಲ್ಲ, ಸಿಂಗಲ್ ಟಿಕ್ ಬಂದಿದೆ ನಂಗೆ. ನೋಡಿ ನೋಡಿ ಒಂದ್ಸಲಿ ನೋಡಿ. ಈ ದರಿದ್ರ ಸಿಗ್ನಲ್ ಯಾವಾಗ ಸಾಯ್ತೋ ಗೊತ್ತಿಲ್ಲ ಕಣಯ್ಯ. ಬಂತು ಕಣಯ್ಯ. ಬಂದಿದ್ಯಾ? ಮೊನ್ನೆ 2 ಫೋಟೋ ರಿಜೆಕ್ಟ್ ಮಾಡಿದ್ರೆ, ಇವಾಗ ನೋಡಿ. ಫೋಟೋ ನಂಬರ್ 3. ಹೆಸರು ರವಿಶಂಕರ್, ಬೆಂಗಳೂರು LNT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಈ ಮಧ್ಯೆ ಅವ್ರ ಅಕ್ಕಂದ್ರು ಮದ್ವೆ ಬೇರೆ ಮಾಡಿದ್ದಾರೆ. ₹1 ಗಂಡಿನ ಕಡೆ ಖರ್ಚು ಮಾಡಿಸ್ತೇನೆ. ವರದಕ್ಷಿಣೆ ಎಷ್ಟು ಕೇಳ್ತಾ ಇದಾರೆ? ಏನಮ್ಮ 50 ಲಕ್ಷ ಕೇಳ್ತಿದ್ದಾನ ಅವನು. ಜೋರಾಗಿ ಮಾತ್ರ 40 ಲಕ್ಷಕ್ಕೆ ನಿಲ್ಲಿಸಬಹುದು. ವರದಕ್ಷಿಣೆ ಕೊಟ್ರೆ ಶಾಪ್ ನ ಸೂಪರ್ ಮಾರ್ಕೆಟ್ ಮಾಡ್ತೀನಿ ಅಂತ ಒಬ್ಬ, ಬಡ್ಡಿ ದುಡ್ಡನ್ನ ವಸೂಲ್ ಮಾಡ್ತೀನಿ ಅಂತ ಇನ್ನೊಬ್ಬ, ಅಕ್ಕನ್ ಮದ್ವೆ ದುಡ್ಡನ್ನ ರಿಕವರಿ ಮಾಡ್ತೀನಿ ಅಂತ ಒಬ್ಬ. ಏನ್ ಅಂಕಲ್ ನೀವು? ಸರಿ ನಮ್ಮ ಸುಮ್ನಿರು. ಇನ್ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ತೋರ್ಸೆ ಮೂರ್ತಿ ಅವ್ರೆ. ಆಯ್ತು ಶಾಸ್ತ್ರಿ ಅವ್ರೆ. ಇವ್ರಿನ್ನು ಹುಡುಕ್ಬೇಕು ಅನ್ಕೊಂಡಿದ್ದಾರೆ, ಆದ್ರೆ ಇವ್ರನ್ನೇ ಹುಡುಕೊಂಡು ನಮ್ ಹುಡುಗ ಆಲ್ರೆಡಿ ಬರ್ತಿದ್ದಾನೆ. ಈ ಕತೆ ಶುರುವಾಗಿದ್ದ ದಿನ ಮಾರ್ಚ್ 1, 2020.
ಹುಡ್ಗಿ ನೋಡಕ್ ಹೋಗೋದು ಅಂದ್ರೆ ಪ್ಲಾನ್ಡ್ ಆಗಿ ಆಗ್ತಿತ್ತು. ಇದೇನೋ ಬ್ರೋಕರ್ಗೂ ಶಾಕ್ ಆಗೋಂತ ಹುಡ್ಗಿ ನೋಡೋ ಶಾಸ್ತ್ರ ಇದೇ ಮೊದ್ಲು. ಇವ್ನು ಕೊಟ್ಟ ಶಾಕಿಗೆ ಹೈದ್ರಾಬಾದಿಂದ ಬಂದಿಲ್ವಾ? ಇದು ಕೂಡ ಅಷ್ಟೇ. ಇಲ್ಲ ಅದಕ್ಕೆ ಲವ್ ಅಟ್ ಫಸ್ಟ್ ಫೋಟೋ, ಅದಕ್ಕೆ ಹೋಗ್ತಾ ಇರೋದು. ಇಲ್ಲಿ ಬಗ್ಗೆ ಎಲ್ಲ ಕೇಳಿದ್ದೀನಿ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಈ ಪ್ರೋಗ್ರಾಮ್ ಆಗೋಗ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ರೋಡ್ ಸೈಡ್ ಫುಡ್ ಇರುತ್ತೆ. ನಾ ತಮ್ಮ ಹೇಳೋದು ನೋಡಿದ್ರೆ ಹೋಗ್ಬೇಕನ್ಸುತ್ತೆ. ನಡಿಯೋ ಲೋಡೆ ಬಿಡೋಣ. ಅಪ್ಪ, ಆರು ಬಿದ್ಬಿಟ್ಟು ಆನಂದ ಇಲ್ದಿರಂಗ ಆಗ್ಬಿಡ್ತೀವಿ ಶಾಸ್ತ್ರಿ ಅವರೇ. ಇವನ್ ಯಾಕಪ್ಪ ಇಲ್ಲಿಗೆ ಬಂದ? ಆಕ್ರೆ ಏನಾಯ್ತು ಮೂರ್ತಿ ಅವರೇ? ಒಂದ್ ನಿಮಿಷ ಶಾಸ್ತ್ರಿ ಅವರೇ. ಅಯ್ಯೋ 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 ಅಮ್ಮ, ಅಯ್ಯೋ ಅಣ್ಣ ಅಣ್ಣ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಾ, ಈ ಕಡೆ ಬಾ. ನಮಸ್ತೆ. ಅಮ್ಮ. ನಮಸ್ಕಾರ. ನನ್ನ ಹೆಸರು ರಾಜಶೇಖರ್. ಯಾಕೆ? ಏಯ್ ಬಾರ ಇಲ್ಲಿ. ಏನು ಅಂತ ಅರ್ಥ ಆಯ್ತಾ? ರಾಜ್ಕುಮಾರ್, ನಮಸ್ಕಾರಪ್ಪ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಸರ್. ಫೋಟೋ ಕಳ್ಸಿದ್ವಲ್ಲ. ಅದೇನಂದ್ರೆ ನಾ ಫೋನಲ್ಲಿರೋ ಫೋಟೋಸು ನನ್ನ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ಗೆಲ್ಲ ಹೋಗ್ಬಿಟ್ಟಿದೆ. ಯಾರಿಗ್ ಕಳಿಸ್ತಿದ್ದೀರಾ, ಏನ್ ಕಳಿಸ್ತಿದ್ದೀರಾ ನೋಡ್ಕೋಬೇಕಲ್ವಾ? ಅದೇನಂದ್ರಮ್ಮ, ಅಮ್ಮ ದಯವಿಟ್ಟು ಇಲ್ಲೇನು ಹೇಳ್ಬೇಡಿ. ಸಾಯಂಕಾಲ ನಾನು ಫೋನ್ ಮಾಡ್ತೀನಿ. ಮೊದ್ಲು ಇದಾಗ್ಲಿ, ಆಮೇಲೆ ಫೋನಲ್ಲಿ ಹೇಳ್ಬೇಕಾ, ಇನ್ನೇನಾದ್ರೂ ಮಾಡ್ಬೇಕಾ ಹೇಳ್ತೀನಿ. ಅಮ್ಮ ಅಮ್ಮ ಅಮ್ಮ, ಸಾಯಂಕಾಲ ಫೋನ್. ಅಮ್ಮ ಅಯ್ಯೋ ಏನಾಯ್ತಪ್ಪ? ಅಬ್ಬಾ ನನಗೆ ಸಡನ್ ಆಗಿ ಚಿಕ್ಕ ವಯಸ್ಸು ನೆನಪಾಗೋಯ್ತ್ರಿ. ಲೈಬ್ರರಿ ಕೂಡ ಹೀಗೆ ಸೈಲೆಂಟ್ ಆಗಿರ್ತಾ ಇತ್ತು. ನಾವು ಕೂಡ ಅಷ್ಟೇ, ಯಾರು ಉಸಿರು ಬಿಟ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ಆಡ್ಕೋತಾ ಇದ್ವಿ. ನಾಸ್ಟಾಲ್ಜಿಯಾ. ಇಫ್ ಯು ಡೋಂಟ್ ಮೈಂಡ್ ಒಂದು ಪ್ರಶ್ನೆ ಕೇಳ್ಬೋದಾ? ಟೀ ಚೆನ್ನಾಗಿದೆ, ಬ್ರ್ಯಾಂಡು? 3 roses. ಗುಡ್. ಇನ್ನೊಂದು ಪ್ರಶ್ನೆ ಕೇಳ. ಅದು ಈ 3 ರೋಸಸ್ನ ಇದುವರೆಗೂ ಎಷ್ಟು ಜನ ಹುಡುಗರು ಕುಡ್ದಿದ್ದಾರೆ? ಐ ಮೀನ್ ಎಷ್ಟು ಜನ ನೋಡಕ್ ಬಂದಿದ್ರು ಅಂತ? ಫಸ್ಟ್ ಟೈಮ್ ಕಣ್ರಿ. ಇವಾಗ ರೀಸೆಂಟಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಂದಿರೋ ಸಂಬಂಧ ಒಂಚೂರು ಇಷ್ಟ ಆಗ್ಲಿಲ್ಲ. ಯಾಕೆ ಅಂತ ಕೇಳ್ಬೋದಾ ರೀ? ಜಸ್ಟ್ ಶಾರ್ಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲರಿಗೂ ವರದಕ್ಷಿಣೆ ಮೇಲೆ ಆಸೆ. ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ಬಿಸ್ನೆಸ್ ಮಾಡಬೇಕು ಅಂತ ಬಿಟ್ರೆ ನನ್ನ ಬಗ್ಗೆ ತಿಳ್ಕೊಬೇಕಂತ ಯಾರೂ ಅನ್ಕೊಂಡ್ಲಿಲ್ಲ. ಅದಕ್ಕೆ ಮನೆ ತನಕ ಬರ್ದೇನೆ ವಾಟ್ಸಪ್ಪಲ್ಲೇ ಎಲ್ಲ ನಿಲ್ಲಿಸ್ಬಿಟ್ರು. ಹುಚ್ಚು ನನ್ನ ಮಕ್ಕಳು ಆಸ್ತಿ ದುಡ್ಡುಗೆ ಆಸೆ ಬಿದ್ದು ಒಳ್ಳೆ ಟೀ ಮಿಸ್ ಮಾಡ್ಕೊಂಡ್ರು. ತುಂಬಾ ಹೊತ್ತು ನಾನೇ ಮಾತಾಡಿದ್ರೆ ಬೋರ್ ಆಗುತ್ತಲ್ವಾ? ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಕೆಲವು ಸಲ ರಾಂಗ್ ಡೈರೆಕ್ಷನ್ ಕೂಡ ರೈಟ್ ಪಾತ್ಗೆ ಲೀಡ್ ಆಗುತ್ತೆ ಅಂತಾರೆ. ಇವಾಗ ಆಗಿದ್ದು ಕೂಡ ಅದೇ. ಯಾರೋ ದೊಡ್ಡ ಮನುಷ್ಯ ಅಂತೆ, ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಅಂತೆ, ಅವನೇ ಬಂದು ಮದುವೆ ಕೂಡ ಮಾಡ್ಕೋತಾನಂತೆ. ಇದೆಲ್ಲ ನಂಬೇಕೋ ಬೇಡವೋ ಅಂತ ಯೋಚಿಸ್ತಾ ಇರ್ಬೋದು ನೀವು. ಆಹಾ, ಹಾಗೇನಿಲ್ಲ ರೀ. ನಿಮ್ಗೊಂದು ವಿಷಯ ಹೇಳ. ಐ ಮೀನ್ ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಐ ಗಾಟ್ ಯುವರ್ ಫೋಟೋಸ್ ಜಸ್ಟ್ 2 days ಬ್ಯಾಕ್. ತಕ್ಷಣ ಮೈಸೂರಿಗೆ ಓಡೋಡ್ ಬಂದ್ಬಿಟ್ಟೆ. ನೀವು ಹೋಗಿದ್ದ ಪ್ರತಿಯೊಂದು ಪ್ಲೇಸಲ್ಲೂ ನಾನು ನಿಮ್ಮ ಹಿಂದೆ ಇದ್ದೆ. ರೋಡ್ ಸೈಡ್ ರೋಮಿಯೋ ಥರ ತಿರುಗ್ತಾನೆ ಇದ್ದೆ. ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತಿದ್ದೆ. ಆದರೆ ನೀವೇ ಎಲ್ಲಿ ಭಯ ಪಡ್ಕೋತೀರೋ ಅಂತ ನಾನು ಭಯ ಪಟ್ಕೊಂಡೆ. ನಿಮ್ಮನ್ನೊಂದು ಕೇಳ್ಬೋದಾ? ಗಾಡ್, ಅಟ್ ಲಾಸ್ಟ್ ಹ್ಯಾಪಿಯಾಗಿ ಕೇಳಿ. 2 ದಿನದಲ್ಲಿ ನಾನು ಹೆಂಗ್ರಿ ಇಷ್ಟ ಆದೆ ನಿಮ್ಗೆ? ಗುಡ್ ಕ್ವಶನ್. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದನ್ನ ನಂಬೋಂಥ ಮನುಷ್ಯ ನಾನು. ನಿಮ್ಮ ಫೋಟೋ ನೋಡಿದ್ದೆ ನೀವೇನು ಅಂತ ಅರ್ಥ ಆಗೋಯ್ತು. ನನ್ನ ಜಡ್ಜ್ಮೆಂಟ್ ರಾಂಗ್ ಆಗಲ್ಲ ಮಹತಿ ಅವರೇ. ಒಂದು ವೇಳೆ ರಾಂಗ್ ಆದರೂ ಸೈಲೆಂಟಾಗಿ ಬಂದು ನೋಡಿಕೊಂಡು ಹೊಟ್ಟೋಗೋಣ ಅನ್ಕೊಂಡೆ. ಬಟ್ ಐ ಆಮ್ ನಾಟ್ ರಾಂಗ್. ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಕಣ್ರಿ. ಏನು ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್.